ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿದಂತಹ ಆರೋಪದಡಿ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ನ ಬಂಧಿಸಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಟಿ ರನ್ಯಾ ರಾವ್ ಅರೆಸ್ಟ್ ಆಗಿದ್ದಾರೆ. ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿದಂತಹ ಆರೋಪ ಸ್ಯಾಂಡಲ್ವುಡ್ನ ನಟಿ ರನ್ಯಾ ರಾವ್ ಬಂಧನಕ್ಕೊಳಗಾಗಿದ್ದಾರೆ. ವಿದೇಶದಿಂದ ಬಂದಂತಹ ನಟಿ ರನ್ಯಾ ಅವರನ್ನ ಡಿಆರ್ಐ ತಂಡ ಬಂಧಿಸಿದೆ. ಕಳೆದ ರಾತ್ರಿ ದುಬೈನಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿದ್ದು ನಟಿ ರನ್ಯಾ. ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ಸಂಬಂಧಿಯಾಗಿದ್ದಾರೆ ನಟಿ ರನ್ಯಾ. ವಿದೇಶದಿಂದ ಹೆಚ್ಚುವರಿ ಗೋಲ್ಡ್ ತಂದಂತಹ ಆರೋಪದಲ್ಲಿ ರನ್ಯಾ ರಾವ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ಏರ್ಪೋರ್ಟ್ಗೆ ಬಂದಿದ್ದಂತಹ ಡಿಆರ್ಐ ಟೀಮ್ ಅವರನ್ನ ವಶಕ್ಕೆ ಪಡ್ಕೊಂಡಿದೆ. ಏರ್ಪೋರ್ಟ್ ಕಸ್ಟಮ್ಸ್ ಡಿಆರ್ಐ ಅಧಿಕಾರಿಗಳಿಂದ ವಿಚಾರಣೆ ಕೂಡ ನಡೆಸಲಾಯಿತು. ವಿದೇಶದಿಂದ ಹೆಚ್ಚುವರಿ ಗೋಲ್ಡ್ ಅನ್ನ ತಂದಂತಹ ಆರೋಪದ ಅಡಿಯಲ್ಲಿ ರನ್ಯಾ ರಾವ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರನ್ಯಾ ರಾವನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ದುಬೈನಿಂದ ಬಂದಿದ್ರು. ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡ್ತಾ ಇರುವಂತಹ ಆರೋಪದ ಅಡಿಯಲ್ಲಿ ರನ್ಯಾ ರಾವನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಏರ್ಪೋರ್ಟ್ ಕಸ್ಟಮ್ಸ್ನ ಡಿಆರ್ಐ ಅಧಿಕಾರಿಗಳಿಂದ ವಿಚಾರಣೆ ಕೂಡ ನಡೀತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಲದವರಾಗಿದ್ದಾರೆ ನಮ್ಮ ದೇವನಹಳ್ಳಿ ಪ್ರತಿನಿಧಿ ರಾಮಾಂಜಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮಾಂಜಿ, ನಟಿ ರನ್ಯಾ ರಾವ್ ಅಕ್ರಮ ಚಿನ್ನ ತಂದಿರುವಂತಹ ಹಿನ್ನೆಲೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸದ್ಯದ ಅಪ್ಡೇಟ್ಸ್ ಏನಿದೆ? ಸಿಂಧೂರ ಅಂತಂದ್ರೆ ದುಬೈನಿಂದ ಬೆಂಗಳೂರಿಗೆ ಒಂದು ಅಕ್ರಮ ಚಿನ್ನ ಸಾಗಾಟನೆ ಆರೋಪದ ಹಿನ್ನೆಲೆಯಲ್ಲಿ ನಟಿ ಕನ್ನಡ ನಟಿ ಮತ್ತು ಭಾರತೀಯ ಬಹುಭಾಷಾ ನಟಿಯಾಗಿರುವಂತಹ ರನ್ಯಾ ರಾವ್ನ ನಿನ್ನೆ ತಡರಾತ್ರಿ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ದುಬೈನಿಂದ ಹೆಚ್ಚುವರಿ ಚಿನ್ನ ಅಂದ್ರೆ ದಾಖಲಾತಿಗಳು ಇಲ್ಲದಂತ ಒಂದು ಚಿನ್ನವನ್ನ ಇನ್ನು ಬೆಂಗಳೂರಿಗೆ ಸಾಗಾಟ ಮಾಡ್ತಾ ಇರೋದಂತ ಒಂದು ಆರೋಪದಡಿ ಇವಾಗ ಡಿಆರ್ಐ ಅಧಿಕಾರಿಗಳು ಇವರನ್ನ ಬಂಧನ ಮಾಡಿದ್ದಾರೆ. ಮತ್ತು ಅವ್ರಿಗೆ ಎಸ್ಕಾರ್ಟ್ ಕೊಡೋಕೆ ಬಂದಂತ ಒಂದು ಎಸ್ಕಾರ್ಟ್ನ ಸಿಬ್ಬಂದಿನೂ ಸಹ ಈ ಒಂದು ಪ್ರಕರಣದಲ್ಲಿ ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ವಿಚಾರಣೆಗೆ ಒಳಪಡಿಸ್ಕೊಂಡಿರೋ ಮಾಹಿತಿ ಲಭ್ಯ ಆಗ್ತಿದೆ. ಇವರೊಬ್ರು ನಟಿ ಸೇರಿದಂತೆ ಒಬ್ಬ IPS ಅಧಿಕಾರಿಯ ಸಂಬಂಧಿನೂ ಹೌದು ಅಂತ ಈಗ ಸದ್ಯದ ಮಾಹಿತಿ ಲಭ್ಯವಾಗ್ತದೆ. ಏನಂತಂದ್ರೆ ಈಗ ಸದ್ಯಕ್ಕೆ ಏನಂತಂದ್ರೆ ಅವ್ರನ್ನ ಬಂಧನಕ್ಕೊಳಗಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸಿಂಧೂರ, ಥ್ಯಾಂಕ್ ಯು ರಾಮಾಂಜಿ, ನೀವೆಲ್ಲ ಮಾಹಿತಿಗಾಗಿ.